ಯಾಸಿನ್ ಕಿತ್ತೂರ್ ಸಾರಥ್ಯದ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ತ್ರಿವೇಣಿ ಬಡಿಗೇರ್. ಬಡವರ ಬಂಧು, ಸಮಾಜ ಜೀವಿ, ಸ್ನೇಹಮಯಿ, ಬೆವರಿನಿಂದ ಬದುಕು ಕಟ್ಟಿಕೊಂಡ ನವೀನ್ ಎಸ್ ಶೆಟ್ಟಿ ಅವರು ತಮ್ಮ 36ನೇ ಹುಟ್ಟುಹಬ್ಬ ತಮ್ಮ ಗೆಳೆಯರ ಬಳಗದಿಂದ ಆಚರಿಸಿಕೊಂಡರು. ಹಲವಾರು ಜನ ಬಂದು ಹಾರೈಸಿದರು. ಯಾವುದೇ ವ್ಯಕ್ತಿ ತನ್ನ ಒಳ್ಳೆಯ ಗುಣಗಳಿಂದ ಎಲ್ಲರಿಗೂ ಪ್ರೀತಿ ಪಾತ್ರನಾಗುತ್ತಾನೆ ಎಂಬುದಕ್ಕೆ ಹೋಟೆಲ್ ಉದ್ಯಮಿ ನವೀನ್ ಶೆಟ್ಟಿ ಅವರೇ ನಮ್ಮ ಮುಂದೆ ಇದ್ದಾರೆ. ನನ್ನ ಈಗ ಪೂರ ಗ್ರೂಪ್ ಈಶಾ ಪ್ರಭು ಅಲ್ಲಿ ಎಷ್ಟು ಜನ ಸ್ನೇಹಿತರಿದ್ರು ಅಷ್ಟು ಜನ ಸ್ನೇಹಿತರು ನನ್ನೊಟ್ಟಿಗೆ ನಿಂತಿದ್ರು. ಅದರಲ್ಲೂ ನನ್ಗೊಂದು 8-10 ಜನ ಸ್ನೇಹಿತರು ಸಿಕ್ಕಿದ್ರೆ ನಂಗೆ ಗಾಡ್ ಗಿಫ್ಟ್. ನನಗೆ ಯಾರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಬೆಳವಾಡಿಯಲ್ಲಿ. ನಾನು ಇವತ್ತು ಆಕ್ಚುಲಿ ಊರಲ್ಲಿ ನಮ್ಗೆ ಮದುವೆ ಕಾರ್ಯಕ್ರಮ ಇತ್ತು. ಈಗ ನಾನು ನೈಟ್ ಹೊರಟೆ ಊರಿಗೆ, ಹೋಗ್ಲೇಬೇಕು. ನಿನ್ನೆನೂ ಊರಲ್ಲೇ ಇದ್ದೆ. ಇಲ್ಲ ಈ ಸರಿ ಬರ್ಡೇ ನೀವು ಹೀಗೆ ಮಾಡ್ಲೇಬೇಕಂತ ನಮ್ಗೆ ಒತ್ತಂಕಿಯಾಗಿ ಇಲ್ಲಿ ಕರೆದಿದ್ರು. ಮತ್ತೆ ನಮ್ಗೆ ಇವರಿಗೆ ಏನು ಹೇಳಲಿಕ್ಕೆ ಬರುವುದಿಲ್ಲ. ಮತ್ತೆ ಸೌಕರ್ಯ ಕೇಳಿದೆ, ಸೌಕರ್ಯ ಅಂದ್ರೆ ಮಾಡ್ಕೊಳ್ಳೇಬೇಕಂದ್ರೆ ನೀವು ಬರ್ಲೇಬೇಕಂದ್ರೆ. ಮತ್ತೆ ಸ್ಥಳಾವಕಾಶ ಮತ್ತೆ ನನ್ನ ಸರ್ ಕರಿಕಟ್ಟಿ ಸರ್ ಆಗಿರ್ಬೋದು, ಉಪ್ಪಿನ ಸರ್ ಆಗಿರ್ಬೋದು, ನಮ್ಗೆ ಎಲ್ಲರೂ ಸ್ಟೇಜ್ ಮೇಲಿರೋ ಎಲ್ಲರೂ, ಪ್ರಕಾಶ್ ಅಣ್ಣ ಎಲ್ಲರೂ ನಮ್ಗೆ ಇವತ್ತಿನ ಮಟ್ಟದ ನಾನು ಬಂದು 12 ವರ್ಷ ಆಗಿದೆ. 12 ವರ್ಷ ಆಗಿದೆ. ನನಗೆ ಒಂದು ಸಣ್ಣ ತೊಂದ್ರೆನೂ ಆಗ್ಲಿಕ್ಕಿಲ್ಲ, ಯಾರಿಗೂ ಕೊಟ್ಟಿಲ್ಲ. ಅಂದ್ರೆ ಇವರೆಲ್ಲ ಈಗ ಸ್ಟೇಜ್ ಮೇಲೆ ಏನು ಕೂತಿದ್ರಲ್ಲ ಸೌಕರ್ಯ. ಮತ್ತೆ ಎಲ್ಲರಿಗೂ ಧನ್ಯವಾದ. ನಾ ಮಾತಾಡೋದಿಷ್ಟೇ. ನಾ ಇವತ್ತು ಫಸ್ಟ್ ಮೈಕ್ ಹಿಡ್ದಿದ್ದು. ಈ ಸಂದರ್ಭದಲ್ಲಿ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷ RS ರೊಟ್ಟೆನವರ್ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಅತಿಥಿಗಳಾಗಿ ಪ್ರಾಚಾರ್ಯ MP ಉಪ್ಪಿನ್, ಶಿಕ್ಷಕ ಶಂಕರ್ ಕರಿಕಟ್ಟಿ, ಉದ್ಯಮಿ ಸುನಿಲ್ ವರ್ನೇಕರ್, ವಿಠಲ್ ಪಿಸೆ, ಕಾಂಗ್ರೆಸ್ ಮುಖಂಡ ಪ್ರಕಾಶ್ ಬಳಿಗಾರ್, ಬಸಯ್ಯ ಕಾರಿಮನಿ, ಪ್ರಕಾಶ್ ಹುಂಬಿ ಆಗಮಿಸಿ ಶೆಟ್ಟಿಯವರ ಗುಣಗಾನ ಮಾಡಿದರು. ಸವಿಸ್ತಾರವಾಗಿ ಇಲ್ಲಿವರೆಗೂ ಅವರ ನಡೆದುಕೊಂಡಿರುವಂತಹದನ್ನೆಲ್ಲ ತಮ್ಮ ಮುಂದೆ ತಿಳಿಸಿದ್ದಾರೆ. ನಾನು ಒಂದು ವಿಷಯನ ಹೇಳಬೇಕಿಷ್ಟೆ. ಅವರು ಬೆಳವಡಿಯ ಗ್ರಾಮಕ್ಕೆ ಬಂದ ಮೇಲೆ ನೀವು ಅವಾಗ ಇನ್ನೂ ಲಗ್ನ ಕೂಡ ಆಗಿರ್ತಿಲ್ಲ ಅವ್ರದ್ದು. ಇಲ್ಲಿ ಬಂದ ಒಂದು ಉದ್ಯಮವನ್ನು ಸ್ಟಾರ್ಟ್ ಮಾಡಿದಾಗ ಮೊದಲು ಒಂದನ್ನು ಮಾಡಿ ಇಂದಾಗ ಎರಡನ್ನು ಚಾಲು ಮಾಡಿದರು. ಆಗ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನೀವು ಮನೆ ಮಾಡಿ ನಿಮ್ಮ ಕುಟುಂಬವನ್ನು ತಂದಿಟ್ಟಿದ್ದೀರಿ. ಇದು ನಿಮಗೆ ಹೆಂಗೆ ಈ ನಮ್ಮ ಬೆಳವಡಿ ಗ್ರಾಮದ ಆಯಸ್ಸನ್ನ, ಆರೋಗ್ಯನ ಕೊಟ್ಟು ಕಾಪಾಡಲಿ, ಆರೋಗ್ಯನ ಕೂಡ ಕೊಟ್ಟು ಕಾಪಾಡಲಿ ಎಂದು ನಿಮ್ಮೆಲ್ಲರ ಪರವಾಗಿ ನಾನು ವೇದಿಕೆ ಪರವಾಗಿ ಹೋಟೆಲ್ ಉದ್ಯಮಿಗಳಾದ ಯತಿರಾಜ್ ಶೆಟ್ಟಿ, ಸುಚಿತ್ ಶೆಟ್ಟಿ, ಅರುಣ್ ಶೆಟ್ಟಿ ಶುಭ ಹಾರೈಸಿದರು. ಪಟಾಕಿ ಸಿಡಿಸಿ ಸಿಹಿ ಹಂಚಿದರು. ಈಶಾಪ್ರಭು ಗೆಳೆಯರ ಬಳಗದ ನಾಗರಾಜ್ ಬಳಿಗಾರ್, ವಿಶ್ವನಾಥ್ ಪೂಜೇರ್, ಪ್ರಕಾಶ್ ಗರ್ದವರ್, ಶಿವಾನಂದ್ ವಾಲಿ, ಹರೀಶ್ ಸಾವಂತ್ರಿ, ಸಂಜು ಮುರ್ಗೋಡ್, ಪ್ರಕಾಶ್ ಕಾರಿಮನಿ, ಸಿದ್ದಣ್ಣ ಬಾರ್ಕಿ, ಸಂತು ಬಳಿಗಾರ್, ಬಾಬು ಕಂಡೋಜಿ, ಲಿಂಗರಾಜ್ ಸಿದ್ದನವರ್, ಬಸವರಾಜ್ ಭರಮಗೌಡರ್, ಪ್ರವೀಣ್ ಕರಿಕಟಿ ಮುಂತಾದವರು ಕೂಡಿ ಶೆಟ್ಟಿಯವರನ್ನು ಸತ್ಕರಿಸಿ ಕೇಕ್ ಕತ್ತರಿಸಿ ಪುಷ್ಪ ಮಳೆಗೈದರು. ಎಲ್ಲರಿಗೂ ನಂತರ ಅಲ್ಪೋಪಹಾರದ ವ್ಯವಸ್ಥೆ ಮಾಡಲಾಗಿತ್ತು. ಅವರು ನನಗನ್ನಿಸ್ತತಿ ಮೊದಲನೇದಾಗಿ ಇಲ್ಲಿ ಸೇರಿದಂತ ಎಲ್ಲರ ಪರವಾಗಿ ಅವರಿಗೆ 36ನೇ ವರ್ಷದ ಜನ್ಮದಿನದ ಶುಭಾಶಯಗಳನ್ನ ನಾವು ನೀವುಗಳಿಗೆಲ್ಲ ಕೂಡಿ ತೀರಿಸಿಕೊಂಡು, ನವೀನ್ ಶೆಟ್ಟಿ ಅವರು ನನ್ನ ಅಂದಾಜ 36 ವರ್ಷ ಅವ್ರಿಗೆ ಆಗಿರಬಹುದು. ಆದ್ರೆ ಅವರ ಹೋಟೆಲ್ ಉದ್ಯಮಿ ಮಾತ್ರ 38 ಇರಬಹುದು. ನನಗನ್ಸಿ ಮಟ್ಟಿಗೆ 38 ಹೋಟೆಲ್ ಉದ್ಯಮಿಗಳನ್ನ ಈಗಾಗಲೇ ಅವ್ರು ತೆರೆದಿರಬಹುದು ನನ್ನ ಅಂದಾಜವರೆಗೆ. ಅವ್ರ ಬಳಗೆಲ್ಲ ಮುಂದೆ ಕೂತಿರುವಂತ ಎಲ್ಲ ಗಣ್ಯಮಾನ್ಯರು, ವೇದಿಕೆ ಮೇಲಿದ್ದಂತ ಅವರೆಲ್ಲ ಬಳಗ, ಎಲ್ಲರ ಸಹಾಯ ಸಹಕಾರದೊಂದಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಹಾಗೂ ಧಾರವಾಡ ಜಿಲ್ಲೆಯಲ್ಲಿ ಸಾಕಷ್ಟು ಉದ್ಯಮಗಳನ್ನು ಸ್ಥಾಪಿಸಿ ಒಬ್ಬ ದೊಡ್ಡ ಉದ್ಯಮಿದಾರರಾಗಿ ಹೊರಹೊಮ್ಮಿದ್ದಾರೆ. ವರದಿ ಯಾಸಿನ್ ಕಿತ್ತೂರ್, ಅಸದ್ RJ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.